जय मंगलम जय नमः पार्वती शिव हर हर महादेव। सद्गुरु सिद्धारूढ़ स्वामी महाराज की जय। गुरुनाथ आरूढ़ स्वामी महाराज की जय। राजराजेश्वरी माता की जय। जय मंगलम जय नमः पार्वती शिव हर हर महादेव। हर वो गुरुर्ब्रह्मा गुरुर्विष्णु गुरुदेवो महेश्वरा गुरुवे साक्षात् परब्रह्मा तस्मै श्री गुरवे नमः। तस्मै श्री ಗುರವೇ ನಮಃ. ಪ್ರಾತಸ್ಮರಣೆಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಯಾವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಪೀತಾಂಬಜಿಯವರನ್ನು ಮೊದಲು ಮಾಡಿಕೊಂಡು ಶ್ರೀಮನ್ನಿಜಗುಣ ಶಿವಯೋಗಿಗಳವರನ್ನು, ಶ್ರೀಕೃಷ್ಣ ಪರಮಾತ್ಮನನ್ನು, ಬಸವಾದಿ ಪ್ರಮಥರನ್ನು, ಎಲ್ಲ ಋಷಿಮುನಿಗಳಿಗೆ ನನ್ನ ಅನೇಕ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ, ಶಿವಸ್ವರೂಪಿಗಳಿಗೆ ಇಲ್ಲೇ ವಿಷಯ ಏನು ಅಂತ ಕೇಳಿದರೆ, ವಿಚಾರ ಚಂದ್ರೋದಯದಲ್ಲಿ ಒಂದೈತೆ ಅಂಕ್ಲಿಪ್ ಇದ್ದಂಗದ. ಇದನ್ನು ಸಾಧನ ಮಾಡಿದ್ರನ ಉಳ್ಕಿದ್ವು ಎಲ್ಲ ತಿಳಿತಾವ, ಯಾವ ಗ್ರಂಥನೂ ತಿಳಿಯಂಗಿಲ್ಲ. ಮೊದಲ ಗುರುಗಳು ಇದನ್ನೇ ಉಪದೇಶ ಮಾಡ್ತಾರೆ ಮೊದಲ, ಆಮೇಲೆ ಉಳುಕಿದು. ಹೀಗಿರುವಾಗ ಇಲ್ಲಿ ಏನಪ್ಪ ಅಂತ ಕೇಳಿದ್ರೆ, ಪರೋಕ್ಷ ಜ್ಞಾನದ ಅವಧಿ ಯಾವಾಗ? ಅವಧಿ ಅಂದ ಪರೋಕ್ಷ ಜ್ಞಾನದ ಅವಧಿ ಗುರುಮುಖಾಂತರವಾಗಿ ವೇದಾಂತ ಶಾಸ್ತ್ರವನ್ನು ಅನುಸರಿಸಿ ನಿರ್ಧರಿಸಿ ವಿಷಯ ತಿಳಿಯುವುದರಿಂದ ಪರೋಕ್ಷ ಬ್ರಹ್ಮಜ್ಞಾನ ಪೂರ್ತಿಯಾಕ್ಕತಿ ಪೂರ್ಣಾಕ್ಕತಿ ಅಂತ ಹೇಳ್ಕೊಂಡು ಬಂದಾರಿಲ್ಲಿ. ಹೀಗಿರುವಾಗ ಇದಾಗಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ, ಗುರು ಶಿಷ್ಯರ ಹೊಂದಬೇಕಲ್ಲ. ಗುರು ಶಿಷ್ಯರ ಬಾಂಧವ ಒಂದೇ ಇರಬೇಕು. ಎದಕ್ಕೆ ಗುರು ಶಿಷ್ಯರಂತಾರ? ಒಂದಿರೋದಕ್ಕನ್ನ ಗುರು ಶಿಷ್ಯರ ಅಬೇದಿರಬೇಕು. ಗುರು ಹೇಳಿದ್ದ ಶಿಷ್ಯ ಕೇಳ್ತಾ ಇರಬೇಕು. ಆಮೇಲೆ ಶಿಷ್ಯಗತ ಏನು ಇದನ್ನು ಮಾಡ್ತಾನಲ್ಲ ಗುರುಗಳು, ಹೌದಪ್ಪ ಅನ್ನಬೇಕು. ಈ ಬಾಂಧವ್ಯ ಇತ್ತಂದ್ರೆ ಜ್ಞಾನ ಆಕ್ಕತಿ. ಅದಕ್ಕೆ ಪರಮಾತ್ಮ ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳಿಲ್ವಾ? ಹೇಳ್ಯಾನಿಲ್ಲೋ ಶ್ರೀಕೃಷ್ಣ ಪರಮಾತ್ಮ, ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಅಚಿರೇನ ಗಚ್ಚತಿ. ಮೊದಲ ಗುರುಗಳ ಮೇಲೆ ಶ್ರದ್ಧೆ ಬೇಕು ನಮಗೆ. ಶ್ರದ್ಧೆ ಇತ್ತಪ್ಪ ಅಂತಂದ್ರೆ ಅಲ್ಲಿ ಜ್ಞಾನ ಆಕ್ಕತಿ. ಶ್ರದ್ಧೆ ಇರ್ಲಿಕ್ಕಂದ್ರೆ ಜ್ಞಾನ ಆಗುವುದಿಲ್ಲ ನಮಗೆ. ಇಲ್ಲಿ ಶ್ರದ್ಧೆ ಹೆಂಗಪ್ಪ ಅಂತ ಕೇಳಿದರೆ, ಮಥನ ಗಡಿಗಿದ್ದಂಗಿಲ್ಲ. ಮಥನಂತಂದ್ರೆ ಇಲ್ಲಿ ಮೊಸರ ಗಡಿಗೆ, ಆಗ ನಾವು ಗಡಿಗ್ಯಾಗ ಕಡಿತಿದ್ವಿ. ಎಮ್ಮೆ ಹಿಂಡಿ ಹಾಲು ಕಾಸಿ ಎಪ್ಪ ಹಾಕಿ ಕೆನೆ ಹಾಕಿ ದೊಡ್ಡ ಕಡ್ಗೋಲು ತಗೊಳ್ಳೋದು, ಎತ್ತರಂಗೆ ಕಂಬಿರ್ತತ್ತು. ಅದಕ್ಕೆ ಹಚ್ಚಿ ಆ ಗಡಿಗೆ ಇಡೋದು, ಹಗ್ಗ ಅದಕ್ಕೆ ಸಿಗಿಸೋದು, ಕಡ್ಗೋಲಕ್ಕೆ ನೆತ್ತ ಕಡಿದು ಮಾಡ್ತಿದ್ವಿ ನಾವು ಸಣ್ಣಾಗಿರ್ತಾರೆ.
ಹಂಗೆ ಇಲ್ಲಿ ಮೊಸರು ಐತೆ, ಗಡಿಗೆನೂ ಐತೆ, ಹಗ್ಗನೂ ಐತೆ, ಕಂಬನೂ ಐತೆ, ಕಡೆಯವರು ಅದಾರ. ಆಗ ಸಮಯದಲ್ಲಿ ಪಟ್ನ ಗಡಿಗೆ ಹೊಡಿತಪ್ಪ ಅಂತಂದ್ರೆ ಇಷ್ಟೆಲ್ಲ ಸಾಮಗ್ರಿ ಇದ್ದರೂ ಕೂಡ ವ್ಯರ್ಥ ಆಕ್ಕೈತಿ. ಗಡಿಗಿನ ಹೊಡಿತಂದ್ರೆ ಏನು ಮಾಡೋದ್ರಿ? ಗಡಿಗಿನ ಹೊಡಿತಂದ್ರೆ ಏನು ಮಾಡಲಿಕ್ಕೆ ಬರಂಗಿಲ್ಲ, ಇಷ್ಟೆಲ್ಲ ಸಾಮಗ್ರಿಗಳಿದ್ದರೂ ಸಹಿತ. ಹಂಗೆ ಆ ಸದ್ಗುರುನಾಥನ ಮ್ಯಾಲ ಶ್ರದ್ಧೆ ಒಂದು ಇಲ್ಲದ್ರಕ್ಕೆ ಜ್ಞಾನ ಆಗಂಗಿಲ್ಲ. ಅಕ್ಕತ್ತೇನಂದ್ರೆ ಆಗುವುದಿಲ್ಲ ಅಂತ ಹೇಳ್ಯಾರಿಲ್ಲ. ಶ್ರದ್ಧೆ ಬೇಕ ಮೊದಲ ಪುಣ್ಯಾತ್ಮರೇ. ಶ್ರದ್ಧೆ ಇದ್ರೆ ಮಾತ್ರ ಜ್ಞಾನ ಆಕ್ಕತಿ. ಜ್ಞಾನ ಆಗೋ ತನಕ ಮೋಕ್ಷ ಆಗಂಗಿಲ್ಲ. ಹಿಂಗಿದೆ ಹುಟ್ಟುದು ಸಾಯುದು, ಹುಟ್ಟುದು ಸಾಯುದು, ಇದ್ರಾಗ ಕೊಳತು ಹೋಗೋದಕ್ಕತಿ. ಶ್ರದ್ಧೆ ಇಡಬೇಕು ಮೊದಲ. ಇದಕ್ಕೊಂದು ದೃಷ್ಟಾಂತ ಹೇಳ್ತನು. ಗುರು ಶಿಷ್ಯರ ಬಾಂಧವ್ಯ ಹೆಂಗೈತಿ, ಹೆಂಗೆ ಇರಬೇಕು, ಇನ್ನು ಮುಂದಿನವರ ಕಲ್ಕೋಬೇಕು. ಗುರುವಿನ ಮಾಡಿಕೊಂಡವರು ತಮಗೆ ಜ್ಞಾನ ಬೇಕಾಗಿತ್ತಪ್ಪ, ಮೋಕ್ಷ ಬೇಕಾಗಿತ್ತಪ್ಪ ಅಂತ ಕೇಳಿದ್ರೆ ಸದ್ಗುರುನಾಥನಲ್ಲೇ ಶ್ರದ್ಧೆಯನ್ನು ಇಟ್ಕೊಳಕ್ಕೆ ದೃಷ್ಟಾಂತಗಳು ತಿಳ್ಕೊಂಡು ಇಟ್ಕೋಬೇಕು. ಅವರು ತವಣಪ್ಪನತಕ್ಕಂಥ ಶಿಷ್ಯ ನಾಗಲಿಂಗಪ್ಪನವರ ಶಿಷ್ಯರವರು. ತವಣಪ್ಪನತಕ್ಕಂಥ ಶಿಷ್ಯ ಒಂದು ದೊಡ್ಡ ಭಾಂಡೇದ ಅಂಗಡಿ ಹಾಕ್ಕೊಂಡು ಜಾತ್ರೆ ಇತ್ತು. ಜಾತ್ರೆ ಒಳಗೆ ಬಾಂಡೇದ ಅಂಗಡಿ ಇಟ್ಟುಕೊಂಡು ವ್ಯಾಪಾರವನ್ನು ಮಾಡ್ತಿದ್ರು. ಯಾರು? ತವನಪ್ಪನವರು, ನಾಗಲಿಂಗಪ್ಪನವರ ಶಿಷ್ಯರವರು. ಆವಾಗ ಅಕಸ್ಮಾತಾಗಿ ನಾಗಲಿಂಗಪ್ಪನವರು ಅಲ್ಲಿಗೆ ಬಂದರು, ತವನಪ್ಪನ ಅಂಗಡಿಗೆ ಬಂದರು. ಏನು ತವನ್ಯ ಒಟ್ಟ ಏನೂ ವ್ಯಾಪಾರ ಆಗಿಲ್ಲಲ್ಲ ಅಂತ ಕೇಳಿದರು. ಹಂಗೆ ಒಂದೊಂದು ಅಕ್ಕವ್ರಿಯಪ್ಪ ಅಂತ ಹೇಳಿದ. ತಾ ಕೂತ ಜಾಗವನ್ನು ಅವರಿಗೆ ಬಿಟ್ಟು ಕೊಟ್ಟರು ತವನಪ್ಪನವರು. ನೋಡೋ ನನ್ನ ಕೈಯಾಗಿ ಇದನ್ನು ಹಿರ್ತಾನೆ ಕೊಟ್ಟಪ್ಪ ಅಂದ್ರೆ ನಾನು ಮಾರಕ್ಕೆ ಹಚ್ಚಿದೆ ಅಂದ್ರೆ ಒಂದು ಕ್ಷಣದಾಗ ಮಾರಿಬಿಡ್ತನ್ನ, ಬಾಂಡೇದ ಅಂಗಡಿ ಖಾಲಿ ಮಾಡಿಬಿಡ್ತನ್ನ ಅಂತ ಹೇಳಿದರು ನಾಗಲಿಂಗಪ್ಪನವರು. ಹೇಳಿದಾಗ ಯಪ್ಪ ಏನು ಮಾಡ್ತಿ ಮಾಡಂದ್ರು. ಏನು ಮಾಡ್ತಿ ಮಾಡಂದ್ಗಳೇ, ನೀನು ದೋತ್ರ ಕಳಿ ಏನು, ಆಮೇಲೆ ಒಂದು ಪಂಜಿ ಹೆಚ್ಕೊ, ಅರ್ಧ ಜೋಳ್ಗಿ ಮಾಡ್ಕೊ, ಊರೆಲ್ಲ ಹೋಗಿ ಹೋಳ್ಗೆ ಇಸ್ಕೊಂಬ, ಜಾತ್ರೆ ಐತೆ ಭಿಕ್ಷೆಯನ್ನು ಮಾಡಿಕೊಂಡು ಬರೋವು ಅಂದ್ರೆ. ಅಂಥ ಶ್ರೀಮಂತ ತವನಪ್ಪ ಏನು ಮಾಡಿದಪ್ಪ ಅಂದ್ರೆ ತನ್ನ ದೋತರವನ್ನು ಕಳೆದ, ಅರ್ಧ ಪಂಜೆ ಹಚ್ಕೊಂಡು ಅರ್ಧ ಜೋಳ್ಗಿ ಮಾಡಿಕೊಂಡು ಹೊಂಟ ತಯಾರಾದ. ಹೇ ತವನೇ, ನೀ ಬರ್ಗುಡ್ದಂದ್ರೆ ವ್ಯಾಪಾರ ಅಷ್ಟು ಖಾಲಿ ಮಾಡಿಬಿಡ್ತಾನೆ ನೋಡ್ನ ಅಂದ್ರೆ. ಏನು ಮಾಡ್ತೀವಿ ಮಾಡಪ್ಪ ಅಂದ್ರೆ, ಜಾತ್ರೆ ತವಣಪ್ಪನ ಭಿಕ್ಷುಕ ಕಳಿಸ್ರು. ಹೇಳಿದ್ರೆ ನಾಗಲಿಂಗಪ್ಪಜ್ಜನವರು ಯಾರಿಗೇನು ಬೇಕೆಲ್ಲ ಅದಾವ ನಮ್ಮ ಅಂಗಡಿ ಒಳಗೆ ಸಾಮಗ್ರಿ, ಯಾರಿಗೇನು ಬೇಕು ಫ್ರೀ, ರೊಕ್ಕಿಲ್ಲ ಏನಿಲ್ಲ, ಒಟ್ಟು ಫ್ರೀ ಒಯ್ದು ನೋಡು. ಯಾರಿಗೇನು ಬೇಕಲ್ಲ ಆ ಸಾಮಗ್ರಿಯನ್ನು ಪ್ರಿಯವಾಗಿ ಒಯ್ಯಿರಿ ಅಂಥೇಳಿ ಹೇಳಕತ್ತಿದ್ರಿ. ಸಾರಿ ಎದ್ದು ನಿಂತು ನಾಗಲಿಂಗಪ್ಪಜ್ಜನವ್ರ ಹೇಳಕತ್ತಾನ. ಯಾರೇನು ಮಾಡ್ರಿ ಮಂದಿ ತಮಗೆ ಏನು ಬೇಕಲ್ಲ ನೀವ ತಗೊಂಡು ಹೋಗ್ರಿ ಅಂದ್ರೆ ಅವ್ರು ನಾಗಲಿಂಗಪ್ಪಜ್ಜನವ್ರು, ನಿಮಗೇನು ಸಾಮಗ್ರಿ ಬೇಕಲ್ಲ ಅವನ್ನ ನೀವ ತಗೊಂಡು ಹೋಗ್ರಿ ಅಂತಿದ್ರು. ಯಾರಿಗೇನು ಬೇಕು ಅವನ ಎಲ್ಲವನ್ನು ತಗೊಂಡು ಒಂದು 10 ನಿಮಿಷದಾಗಂದ್ರೆ ಅಂಗಡಿ ಖಾಲಿಯಾಗಿಬಿಡ್ತ್ರಿ.
ಫ್ರೀ ಅಂದ್ರೆ ಯಾರು ಬಿಡ್ತಾರ್ರಿ? ನಾವು ಬಿಡ್ತೀವನಿಗೆ ಏನರ ಪ್ರಿಯ ಕೊಡ್ತಾರಂದ್ರೆ ಬಿಡುದಿಲ್ಲ ನಾವು. ಪ್ರಿಯ ಕೊಡ್ತಾರಂದ್ರೆ ಬಿಡುದಿಲ್ಲ, ನಾವು ತಗೋತೀವಿ. ಈಗ ಹೌದಲ್ರಿ? ಆವಾಗ ಅಂಗಡಿ ಎಲ್ಲ ಖಾಲಿ ಆಯ್ತು. ತವನಪ್ಪ ಏನು ಮಾಡಿದಂದ್ರೆ ಭಿಕ್ಷೆಯನ್ನು ಮಾಡಿಕೊಂಡು ಜೋಳಿಗೆ ತುಂಬ ತೊಗೊಂಡು ಬಂದ. ತವನ ವ್ಯಾಪಾರ ಭಾಳ ಮಾಡೀನಿ ನಾನು, ಎಲ್ಲ ಆಗಿ ಮಾಡೀನಿ, ಹಸುವಾಗೈತಿ, ಮೊದಲು ಊಟ ಮಾಡೋನು ಬಾ ಅಂದ್ರವ್ರು ನಾಗಲಿಂಗಪ್ಪನವರು. ಹಸುವಾಗೈತಿ, ಮೊದಲು ಊಟ ಮಾಡೋನು ಬಾ. ಇಬ್ಬರು ಕೂಡಿದ್ರ ಬದ್ರ ಕೂತ್ ಹೊಟ್ಟೆ ತುಂಬ ಊಟ ಮಾಡಿದರು. ಒಂದಿಷ್ಟು ಹೋಳಿಗೆ ಉಳಿದು ರೀ, ಒಂದಿಷ್ಟು ಗಂಟೆ ಆಗುವಷ್ಟು. ಆ ಜೋಳಿಗ್ಯಾಗ ಅವನ ಕಟ್ಟಂದ್ರೆ ಕಟ್ಟಿದ. ನನಗೆ ಬಲ್ಲಂಗೆ ಮಾರೇನು ನೋಡ್ನ, ನನಗೆ ಹೆಂಗೆ ಬರ್ತತ್ಲೆ ಹಂಗೆ ಕೊಟ್ಬಿಟ್ಟಣ್ಯ ಅಂದ್ರೆ, ಯಪ್ಪ ನಿನ್ನ ಕೈಯಾಗತ್ತೆ, ಕೊಡಾವ್ನಿ ತಗೊಳವ್ನಿ, ನಾ ಏನು ಮಾಡಾವದನಪ್ಪ? ನಾ ಏನು ಮಾಡಕ್ಕೆ ಬರಂಗಿಲ್ಲ. ಅಷ್ಟು ಅಂಥ ಜ್ಞಾನಿ ಇದ್ದ ಯಾರು? ತವನಪ್ಪ. ಗೃಹಸ್ಥ ಆದರೂ ಕೂಡ ಅಂಥ ಜ್ಞಾನ ಮಾಡಿಕೊಂಡಿದ್ದ. ಆ ಸದ್ಗುರುನಾಥನ ಮ್ಯಾಲೆ ಅಷ್ಟು ವಿಶ್ವಾಸ ಇತ್ತು ರೀ ಅವನಿಗೆ. ಯಪ್ಪ ನೀ ಏನು ಮಾಡಿದ್ದೆಲ್ಲ ಚಲೋನ ನನಗಂದ. ಪ್ರೇಮದಿಂದ ಯಾಕೋ ಹಂಗ ಮಾರೇನಂದ್ರೆ ಮತ್ತೆ ನೀ ಏನರ ಮನುಷ್ಯನ ತಿಳ್ಕೊತೀಯನಂತ ಕೇಳಿದರು. ನಾ ಏನೋ ತಿಳ್ಕೊಳಂಗಿಲ್ಲಪ್ಪ, ನಿನ್ನ ಛಾಯಲ್ಲ. ತನು ನಿನ್ನದೋ ರಂಗ ಮನ ನಿನ್ನದು, ಅನುದಿನದಲ್ಲಿ ಸುಖ ದುಃಖ ನಿನ್ನದು ಅಂಥೇಳಿ ಪುರಂದಾಸರು ಹೇಳಿದರು. ಯಪ್ಪ ಎಲ್ಲ ನಿಂದ ಐತಿ, ನೀ ಏನು ಮಾಡಿದ್ರು ಚಂದ, ನೀ ಹಂಗೆ ಕೊಟ್ಟರು ಚಂದ, ರೊಕ್ಕದಲ್ಲಿ ಕೊಟ್ಟರು ಚಂದ, ನೀ ಮಾಡಿದ್ದೆ ನನಗೆ ಸಂತೋಷ ಐತಪ್ಪ ಅಂದ್ರೆ. ಹಂಗಾದ್ರೆ ನಾ ಹೊಕ್ಕನು ಈ ಜೋಳಿಗೆ ತಗೊಂಡು ಹೋಗಿ ಮನ್ಯಾಗ ಜಗಲಿ ಮ್ಯಾಲಿಡ, ಆಮೇಲೆ ತಗೋರಿ ಎತ್ತ ಹೇಳ್ರಿ ನಾಗಲಿಂಗಪ್ಪಜ್ಜನವರು. ಹೇಳಿಕರಿಂದ ನಮಸ್ಕಾರ ಮಾಡಿದ ಅಪ್ಪನವರಿಗೆ. ಅವರ ಸಂಚಾರಿಗಳು, ಅವಧೂತರು. ನಾಗಲಿಂಗಪ್ಪಜ್ಜನವರಂದ್ರೆ ಸಾಮಾನ್ಯ ಇಲ್ಲ, ಅವರು ಅವಧೂತರು. ಯಾರು? ಸಮಗಾರ ಭೀಮವನ ಮನೆಯಾಗಿದ್ದವರು. ಅಕ್ಕಿ ಮೊಲೆ ಹಾಲನ್ನು ಕುಡಿದವರು ಅವ್ರ. ಗೊತ್ತೈತೇನ್ರಿ ಅಕ್ಕಿ ಶಿಷ್ಯ ಎಂತಕ್ಕಿರಬೇಕು? ಮೊಲೆ ಹಾಲನ್ನು ಕುಡಿಸಿದ್ಲು. ಬತ್ತಲೇ ಪ್ಯಾಟಿ ಒಳಗೆ ಕಳಿಸಿದ್ರು. ಮಂದಿಗೆಲ್ಲ ಪೀತಾಂಬರ ಆಗಿ ಕಂಡಿತು. ಬತ್ತಲೆ ಹೋದ್ರು ಸಹಿತ. ಬತ್ತಲೆ ಹೋಗಂದ್ಗಳು ಅಕ್ಕಿ ಹೂಣ ಅಂದ್ಲು. ಎಂಥ ಶಿಷ್ಯಳು ನೋಡ್ರಿ. ನಾವು ಹೋಗಂದ್ರೆ ಹೋದೆವು, ಸಾಧ್ಯಲ್ವಲ್ಲೆಪ್ಪ ಆತೀವಿ ನಾವು. ಇಂಥ ಮಹಾತ್ಮರು ಇಂಥ ಶಿಷ್ಯರಾಗಿ ಹೋಗ್ಯಾರ. ಇನ್ನು ಮ್ಯಾಲ ಮುಂದೆ ಇರುವಂಥ ಶಿಷ್ಯರು ಹಿಂಗೆ ಇರಬೇಕು ಅನ್ನತಕ್ಕಂಥ ಉದಾಹರಣೆ ಪುಣ್ಯಾತ್ಮರೇ ಇದು. ಇನ್ನು ಮುಂದಾಗು ಶಿಷ್ಯರ ಇದರಂತೆ ಇದ್ರನ ಜ್ಞಾನ ಆಕ್ಕತಿ, ಇರ್ಲಿಕ್ಕೆ ಆಗಂಗಿಲ್ಲ ಅನ್ನತಕ್ಕಂಥದ್ದು ಉದಾಹರಣೆ ಇವೆಲ್ಲ. ಆಗ ತವನಪ್ಪ ಏನು ಮಾಡಿದ್ರಂದ್ರೆ ಒಯ್ದ ಹಿಂತಿ ಕೈಯಾಗ ಕೊಟ್ಟರು. ಜಗಲಿ ಮೇಲೆ ಇಡತ್ತೆ ಹೇಳ್ರಿ. ಜಗಲಿ ಮೇಲೆ ಇಟ್ಲು. ಜಗಲಿ ಮೇಲೆ ಇಟ್ಟಗಳೇ ಒಂದು 5-10 ನಿಮಿಷ ಇಡತ್ತೆ ಹೇಳಿದರು. ಇಟ್ಟು ತೊಗೊಂಡ ಬಿಚ್ಚಿದ್ರು. ನೀವು ಊಟ ಮಾಡಿರಿ ಅಂತ ಹೇಳಿದವು ತವನಪ್ಪ. ಪ್ರಸಾದ, ಗುರುಗಳ ಪ್ರಸಾದ ಐತಿ, ಪ್ರಸಾದ ಮಾಡಿರಿ ಅಂತ ಹೇಳಿದಾಗ ಆಗ ಬಿಚ್ಚಿ ನೋಡ್ಬಿಡ್ದ ಏನಾಗಿತ್ತಪ್ಪ ಅಂತ ಕೇಳಿದ್ರೆ ಇಷ್ಟು ಬಂಗಾರದ ಉಂಡೆಯಾಗಿ ಬಿಟ್ಟಿತ್ತದ. ಪುಣ್ಯಾತ್ಮರೇ, ಬಂಗಾರದ ಉಂಡೆಯಾಗಿತ್ತು. ಪ್ರಿಯ ಮಾರಿದರೂ ಸಹಿತ ಆ ತವನಪ್ಪ ಸಂತೋಷವನ್ನು ಪಡೆದ. ಎಲ್ಲ ಸದ್ಗುರುನಾಥನ ಐತ ತಿಳ್ಕೊಂಡು. ಆ ಗುರು ಶಿಷ್ಯರ ಬಾಂಧವ್ಯ ಹೆಂಗೈತೆ ನೋಡ್ರಿ ಇಲ್ಲಿ. ನಾವು ಗುರು ಶಿಷ್ಯರಾಗ್ಯದೀವಿ ಕರೆ. ಒಂದು ವರ್ಷ ತನಕ ಫೋನ್ ಮಾಡ್ತಾರೆ, ಒಂದು ದಿನ ಹೋಗಕ್ಕೆ ತಯಾರಿರಂಗಿಲ್ಲ. ವಾರಕ್ಕೆ ಯಾವತ್ತು ಹಂಗೆ ಫೋನ್ ಹಚ್ತಾರೋ, ಇಲ್ಲೇ ಮನ್ಯಾಗನ ಗುರುವಿನಂತೇಳಿ ಹೋಗಂಗಿಲ್ಲ. ನಮ್ಮಂಥ ಶಿಷ್ಯರು ಏನು ಶಿಷ್ಯರಿ?
ಅಂಥ ಯೋಗ್ಯವಾದಂಥ ಗುರು, ಯೋಗ್ಯವಾದಂಥ ಶಿಷ್ಯ ಇದ್ದಾಗ, ಬಾಂಧವ್ಯ ಒಂದಾದಾಗ ಎಷ್ಟು ಬಂಗಾರ ಆಯಿತು ಪುಣ್ಯಾತ್ಮರೇ. ಹೇಳಕ್ಕೆ ಕಾರಣ ಏನಂತ್ರ, ಇದು ಶ್ರದ್ಧೆ ಬೇಕು. ಅದಕ್ಕೆ ಪರೋಕ್ಷ ಜ್ಞಾನದ ಅವಧಿ ಇದೆ. ಗುರುಮುಖದಿಂದ ವೇದಾಂತ ವಾಕ್ಯ ಅನುಸರಿಸಿ ನಿರ್ಧರಿಸುವುದರಿಂದ, ತಿಳ್ಕೊಳ್ಳೋದ್ರಿಂದ ಪರೋಕ್ಷ ಬ್ರಹ್ಮಜ್ಞಾನ ಪೂರ್ಣ ಆಕ್ಕತಿ. ಪೂರ್ಣ ಆಗಿತ್ತವರಿಗೆ, ಯಾರಿಗೆ? ತವಣಪ್ಪನವರಿಗೆ ಸಂಪೂರ್ಣ ಆಗಿತ್ತ ಜ್ಞಾನ. ಅಂದಲ್ಲೇ ಆ ಭಾವ ಬಂದಿತ್ತು. ಸಮಗಾರ ಭೀಮಗ ಆಕಿಗೂ ಏನು ಕಲೀಲಾರ್ದ ಮಾಡಲಾರ್ದ ಬರೇ ಒಂದು ಗುರುವಿನ ಮೇಲೆ ಶ್ರದ್ಧೆ ಇಟ್ಟದಕ್ಕಾಗಿ ಜಗತ್ತು ಸೂರ್ಯಚಂದ್ರಾದಿಗಳು ಇರುವವರೆಗೆ ಅವ್ರ ಹೆಸರು ಉಳಿದತಿ ಪುಣ್ಯಾತ್ಮರೇ. ಯಾಕೆ? ಗುರು ಶಿಷ್ಯರ ಬಾಂಧವ್ಯ ಒಂದ, ಪ್ರೀತಿ, ಪ್ರೇಮ, ಶ್ರದ್ಧೆ ಇಟ್ಟದಕ್ಕಾಗಿ ಸೂರ್ಯಚಂದ್ರಾದಿಗಳು ಇರೋ ತನಕ ಅವರ ಹೆಸರುಗಳು ಉಳಿದಾವ. ಆದ ಕಾರಣಕ್ಕಾಗಿ ನಾವು ಏನು ಮಾಡಬೇಕಾಗೈತೆ ಅಂದ್ರೆ, ಭಾಳ ಇಲ್ಲದ ತೊಡೆಯಾರೆ ನಾವು ಶ್ರದ್ಧೆಯನ್ನಿಟ್ಟು ನಮ್ಮ ಸ್ವರೂಪವನ್ನು ತಿಳ್ಕೊಂಡು ನಾವು ನೀವು ಮುಕ್ತರಾಗೋಣಂಥೇಳಿ 2 ತೊದಲುಂಡಿಯನ್ನು ಸದ್ಗುರುನಾಥನ ಚರಣಕ್ಕರ್ಪಿಸಿ ಮುಗಿಸ್ತಾ ಇದ್ದೀನಿ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.